ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕಥೆನ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಕತೆ ಶುರು ಮಾಡುವ. ಡಾಕ್ಟರ್, ಅಮ್ಮನ ಜೀವಕ್ಕೇನು ತೊಂದರೆ ಇಲ್ಲ ಅಲ್ವಾ? ನೋಡಿ ಕಾರ್ತಿಕ್, ಜೀವಕ್ಕೇನು ತೊಂದರೆ ಇಲ್ಲ, ಲೈಟಾಗಿ ಅಟ್ಯಾಕ್ ಆಗಿದೆ ಅಷ್ಟೇ. BP ಕೂಡ ಇದೆ ಅವರಿಗೆ. ಮುಂದೆ ಟ್ರೀಟ್ಮೆಂಟ್ ಆಪರೇಷನ್ ಏನಾದರೂ ಮಾಡಬೇಕಾ? ಈಗಲೇ ಅದೆಲ್ಲ ಏನೂ ಬೇಕಾಗಿಲ್ಲ. ನೋಡಿ, ಅವರಿಗೆ ಈ ಟೈಮ್ನಲ್ಲಿ ಫುಲ್ ರೆಸ್ಟ್ ಬೇಕಾಗಿದೆ. ನೀವ್ಯಾರೂ ಅವ್ರ ಇಚ್ಛೆಗೆ ವಿರುದ್ಧವಾಗಿ ನೋಡ್ಕೋಬಾರ್ದು. ಅವ್ರ ಟೆನ್ಷನ್ ಹೆಚ್ಚಾದರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗುತ್ತೆ. ಸೊ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಗುಡ್ ಮಾರ್ನಿಂಗ್ ಡ್ಯಾಡ್. ವೆರಿ ಗುಡ್ ಮಾರ್ನಿಂಗ್ ದಿಯಾ. ಏನು ಆಫೀಸಿಗೆ ಬರದೆ ಮನೆಗೆ ಬಂದುಬಿಟ್ಟಿದೀಯಾ? ಆಫೀಸಿಗೆ ಹೋಗಿದ್ದೆ ಡ್ಯಾಡ್, ನೀವಿನ್ನೂ ಬಂದಿಲ್ಲ ಅಂದ್ರು, ಅದಕ್ಕೆ ಮನೆಗೆ ಬಂದೆ. ಯಾಕೆ ನಾನು ಮನೆಗೆ ಬರಬಾರ್ದಾ ಡ್ಯಾಡ್? ಅಯ್ಯೋ, ನಿನ್ನ ಮನೆಗೆ ನೀನು ಬರೋಕ್ಕೆ ನಾನು ಯಾಕೆ ಬೇಡ ಅನ್ಲಿ? ನೀನು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ನಾನು ಯಾಕೆ ಹಾಗಂದೆ ಅಂದರೆ, ನೀನು ಹೆಚ್ಚಾಗಿ ನಾನು ನೋಡೋಕೆ ಬರೋದೇ ಆಫೀಸ್ನಲ್ಲಿ ಅಲ್ವಾ, ಅದಕ್ಕೆ ಹಾಗೆ ಕೇಳಿದೆ. ನಿಮ್ಮಮ್ಮ ಈಗ ತಾನೇ ಆಚೆ ಹೋದ್ಲು, ಇರು ಕಾಲ್ ಮಾಡ್ತೆ. ಏನು ಬೇಕಾಗಿಲ್ಲ. ಇವಾಗ ನಾನು ಯಾಕೆ ಬಂದೆ ಅಂದರೆ ನನಗೆ ಇವಾಗ 2 lakhs ಬೇಕು. 2 lakhs? ನಾಳೆ ನಾನು ನನ್ನ ಫ್ರೆಂಡು ಅಮೆರಿಕಕ್ಕೆ ಹೋಗ್ತಾ ಇದ್ದೇವೆ. ಏನು, ಅಮೇರಿಕಕ್ಕೆ ಇಬ್ಬರೇ ಹೋಗ್ತಾ ಇದ್ದೀರಾ? ಏನು ಬೇಡ. ಏನ್ ಡ್ಯಾಡ್, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ನಿನ್ನ ಫ್ರೆಂಡಿಗೆ ನಮ್ಮ ಡ್ಯಾಡ್ ಕಂಜೂಸು, ಅಷ್ಟು ದುಡ್ಡು ಕೊಡಲ್ಲ ಅಂತ ಅಂದರೂ ಹೇಳು. ನಿಮ್ಮ ವೈಫ್ ದುಡ್ಡು ಕೇಳಿದ್ರು ಹೀಗೆ ಹೇಳ್ತೀರಾ? ಅವಳು ನಿಮ್ಮಮ್ಮ ದಿಯಾ. ಮಲ್ತಾಯಿ ತಾಯಿ ಆಗೋಕ್ ಸಾಧ್ಯ ಇಲ್ಲ ಡ್ಯಾಡ್. ಅದನ್ನು ನೀನು ಬಂದಾಗ ನೆನ್ಪು ಮಾಡಬೇಕಾಗಿಲ್ಲ. ಅಷ್ಟು ಸಾರಿ ನೆನಪಿಸಿದ್ರು ಮರ್ತಿರ್ತೀರಲ್ಲ. ನಿನ್ನ ನಾಲ್ಗೆ ತುಂಬ ಉದ್ದ ಆಯಿತು ದಿಯಾ. ನೀನು ಈ ರೀತಿ ಮಾತಾಡಬೇಡ. ಅವಳು ನಿನಗೆ ಮಲ್ತಾಯಿ ಆಗಿರ್ಬೋದು, ಆದರೆ ಅವಳು ನಿನ್ನ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದಾಳೆ. ಅದೆಲ್ಲ ಕೇವಲ ನಾಟಕ ಡ್ಯಾಡ್. ಹೊರಗಡೆ ಎಲ್ಲರಿಗೂ ಒಳ್ಳೆಯವಳಂತೆ ಕಾಣ್ತಾಳೆ, ಆದ್ರೆ ನನಗೆ ಗೊತ್ತು ಅವ್ರು ಹೇಗೆ ಅಂತ. ಇವಾಗ್ಲೂ ನಿಮಗೆ ದುಡ್ಡು ಕೊಡಬೇಡ ಅಂತ ಹೇಳಿದ್ದು ಅವರೇ ತಾನೇ? ಏನು ಮಾತಾಡ್ತಾ ಇದೀಯಾ ದಿಯಾ? ನೀನು ಇವಾಗ ತಾನೇ ಬಂದು ಕೇಳ್ತಿರೋದು. ಅವಳಿಗೆ ಈ ವಿಷಯನೇ ಗೊತ್ತಿಲ್ಲ. ಇದು ಅವಳ ನಿರ್ಧಾರ ಅಲ್ಲ, ನನ್ನ ನಿರ್ಧಾರ. ಅಮೇರಿಕಕ್ಕೆ ನಾಳೆನೇ ಹೋಗ್ತೇನೆ ಅಂದ್ರೇನು? ಬರೀ ಫ್ರೆಂಡ್ಸ್ ಜೊತೆ ಕಳ್ಸೋಕ್ಕೆ ನನಗೆ ಭಯ ಆಗ್ತದೆ. ಇಲ್ಲ ಡ್ಯಾಡ್, ನಾವಿಬ್ರೇ ಅಲ್ಲ, ನನ್ನ ಫ್ರೆಂಡ್ ಅಣ್ಣ ಅಲ್ಲೇ ಇರೋದು. ಸೊ ನೀವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಡಿಸ್ಕಷನ್ ಮಾಡ್ತಾ ಕೂರೋಕೆ ಟೈಮ್ ಇಲ್ಲ. ಇವಾಗೇನು ದುಡ್ಡು ಕೊಡ್ತೀರೋ ಇಲ್ವೋ ಹೇಳಿ. ಅವಳು ಬರಲಿ, ಇರು, ನೀನೇ ಕೇಳ್ತಗೋ. ಅವ್ರ ಹತ್ರ ನಾನೇನು ಕೈ ಚಾಚಿ ಭಿಕ್ಷೆ ತಗೋಬೇಕಾಗಿಲ್ಲ. ಬಾಯ್, ನಾ ಇನ್ನು ಬರ್ತೇನೆ. ಇರು, ಬಂದೆ. ತಗೋ. ಥ್ಯಾಂಕ್ ಯು ಡ್ಯಾಡ್. ಬಾಯ್, ಲವ್ ಯು. ಇದಕ್ಕೇನು ಕಡಿಮೆ ಇಲ್ಲ. ಸರಿ, ಹುಷಾರಾಗಿ ಹೋಗ್ಬಾ. ಹಾ, ಓಕೆ. ಡಾಕ್ಟರ್, ಈಗ ಅಮ್ಮನಿಗೆ ಪರವಾಗಿಲ್ಲ ಅನಿಸುತ್ತೆ, ಮನೆ ಕರ್ಕೊಂಡು ಹೋಗ್ಬೋದಾ? ಎಸ್ ಕಾರ್ತಿಕ್, ಅವ್ರ ರಿಪೋರ್ಟಿಗೆ ನೋಡಿದೆ, ನಾರ್ಮಲೇ ಇದೆ, ಡಿಸ್ಚಾರ್ಜ್ ಮಾಡ್ಬೋದು. ಆದರೆ ನೆನ್ಪಿಡಿ, ಆಸ್ಪತ್ರೆಯಿಂದ ಹೊರಗೆ ಹೋಗ್ತಿದ್ದೀವಿ ಅಂದ ತಕ್ಷಣ ಅವ್ರು ಕಂಪ್ಲೀಟಾಗಿ ಗುಣವಾಗಿದ್ದಾರೆ ಅಂತಲ್ಲ. ನಿಜವಾದ ಕೇರ್ ಇವಾಗ ಶುರು ಆಗಬೇಕು. ಎಸ್ ಡಾಕ್ಟರ್, ನೀವು ಹೇಳಿದ ಹಾಗೆ ಎಲ್ಲ ಫಾಲೋ ಮಾಡ್ತೀನಿ. ಓಕೆ. ಸರಿ, ನಾವಿನ್ನು 1 ತಾಸಲ್ಲಿ ಅಲ್ಲಿ ಇರ್ತೀವಿ. ನಾನು ಇವರು ಕಾರ್ತಿಕ್ ಬರ್ತಾ ಇದ್ದೀವಿ. ಹಾಂ, ಸರಿ ಇಡ್ತೆ. ಅಮ್ಮ, ಡಾಕ್ಟರ್ ನಿಂಗೆ ರೆಸ್ಟ್ ತೊಗೊಳಕ್ಕೆ ಹೇಳಿದ್ರು ತಾನೆ? ಇಷ್ಟೊತ್ತಿಗೆ ಫೋನ್ ಮಾಡೋ ಅರ್ಜೆಂಟ್ ಏನಿತ್ತು ನಿಂಗೆ? ನೀನು ಹೋಗಿ ಬೇಗ ರೆಡಿ ಆಗೋ. ಏನ್ರಿ ನೀವಿನ್ನೂ ಹೀಗೆ ಇದ್ದೀರಾ? ಹೋಗಿ ಬೇಗ ರೆಡಿಯಾಗಿ. ನಾನು 5 ನಿಮಿಷದಲ್ಲಿ ರೆಡಿ ಆಗ್ತೇನೆ ಮರತಿ. ನೀವು ಹೋಗಿ ಸ್ನಾನ ಮಾಡಿ ಬೇಗ ರೆಡಿ ಆಗು. ನೀನು ಇನ್ನೂ ಇಲ್ಲೇ ಇದೆಯಲ್ಲೋ, ಬೇಗ ಹೋಗಿ ರೆಡಿ ಆಗೋ. ಯಾಕೆ ಅಮ್ಮ? ಇವತ್ತು ಹುಡುಗಿ ನೋಡೋಕೆ ಹೋಗಬೇಕು. ಯಾರಿಗೆ? ಮತ್ತಾರಿಗೆ? ನಿನಗೆ ಕಣೋ. ಅಮ್ಮ, ಇನ್ನೊಂದು 2 ವರ್ಷ ಬಿಟ್ಟು ಆಗ್ತೇನೆ. ಪ್ಲೀಸ್ ಈ ಪ್ರೋಗ್ರಾಮ್ನ ಈಗಲೇ ಕ್ಯಾನ್ಸಲ್ ಮಾಡು. ನಿನಗೆ ನನ್ನ ಮಾತು ಅಂದರೆ ಅಷ್ಟಕ್ಕಷ್ಟೇ ಅಲ್ಲ, ಯಾರು ನನ್ನ ಮಾತೇ ಕೇಳಬೇಡಿ. ಕಾರ್ತಿಕ್, ಡಾಕ್ಟರ್ ಹೇಳಿದ್ ನೆನ್ಪು ಮಾಡ್ಕೊ. ಈ ಟೈಮ್ನಲ್ಲಿ ಅವಳು ವಿರುದ್ಧವಾಗಿ ಏನು ಮಾತಾಡಬೇಡ. ಸರಿ, ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ನೀವೇ ಹೋಗಿ ನೋಡ್ಕೊ ಬನ್ನಿ. ನೀವೇನ್ರಿ ನಿಂತೇ ಬಿಟ್ರಿ? ಹೋಗ್ರಿ ಬೇಗ, ಟೈಮ್ ಆಯಿತು. ಇಲ್ಲೇ ಹತ್ರ ಅಂತ ಮಾಡಿದ್ರಾ? ತುಂಬ ದೂರ ಹೋಗಬೇಕು ನಾವು. ಆಯ್ತು ಮರತಿ. ಅಲ್ಲ ರೀ, ನಿಮ್ಮ ಫ್ರೆಂಡು ಇದ್ದಕ್ಕಿದ್ದಂಗೆ ಇವತ್ತು ಯಾಕೆ ಬರ್ತಾರಂತೆ? ನನಗೂ ಏನೂ ಗೊತ್ತಿಲ್ಲ ಕಣೆ. ಹನುಮಂತ ನಾಯ್ಕರು ಹೇಳಿ ಕಳಿಸಿದಷ್ಟೇ ಗೊತ್ತು. ಸರಿ ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಹೊತ್ತಾಯ್ತು. ಹನುಮಂತ ನಾಯ್ಕರು ಅಶ್ವಿನಿನೂ ಮನೆಯಲ್ಲೇ ಇರಕ್ಕೆ ಹೇಳಿ ಅಂತ ಹೇಳಿದ್ರು. ಹೌದಾ? ಯಾಕಿರ್ಬೋದು ಏನು? ಏನೋ ಬರ್ತಾರಲ್ಲ ಅವರು, ಬಂದ್ಮೇಲೆ ಗೊತ್ತಾಗ್ತದೆ. ಅದು ಸರಿ. ಅಮ್ಮ, ಯಾವುದೋ ಗಾಡಿ ಬಂದಂಗಾಯ್ತು. ಬಂದ್ರೇನು? ಹೋಗಿ ನೋಡು.
ಹಾ ಅಮ್ಮ. ಹಾ ಬನ್ನಿ ಬನ್ನಿ. ಬನ್ನಿ ಬನ್ನಿ, ಪ್ರಯಾಣ ಎಲ್ಲ ಸುಖವಾಗಿತ್ತಾ? ಹಾಂ ಹಾಂ, ಆರಾಮಾಗಿ ಬಂದು. ಕುತ್ಕೊಳ್ಳಿ ಕುತ್ಕೊಳ್ಳಿ ಅಣ್ಣ, ನಿಂತ್ಕೊಂಡೇ ಮಾತಾಡ್ತಿದ್ದೀರಲ್ಲ. ಮತ್ತೆ ಹೇಗಿದೆಯೋ? ಹಾಂ, ನಾನು ಆರಾಮಪ್ಪ. ಹನುಮಂತ ನಾಯ್ಕರು ಹೇಳಿದ್ರು ನೀವೇನೋ ಫೋನ್ ಮಾಡಿ ಬರ್ತಾ ಇದ್ದೀರಿ ಅಂತ. ಮತ್ತೆ ನನ್ನ ಮಗಳನ್ನು ಮನೇಲೇ ಇರೋಕೆ ಹೇಳಿದ್ರಿ ಅಂತೆ. ಯಾಕಂತ ಗೊತ್ತಾಗ್ಲಿಲ್ಲ ನೋಡು. ಹೆದರಬೇಡಿ, ಖುಷಿ ವಿಚಾರನೇ. ಅದು ಗೌಡ, ನಾನು ನಿನ್ನ ಹತ್ರ ಏನೋ ಕೇಳ್ತೆ, ನೀ ಇಲ್ಲ ಅನ್ನೋ ಹಾಗಿಲ್ಲ. ಕೇಳು ವರ್ದ, ನೀ ಕೇಳಿದ್ರೆ ನನ್ನ ಹತ್ರ ಇರೋದೇನಾದರೂ ಕೊಟ್ಟು ಬಿಡ್ತೀನಿ. ನಿನ್ನ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೇವೆ. ಏನಂತೀಯ? ಏನು ಮಾತಾಡ್ತಾ ಇದೀಯ ವರ್ದ? ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೊಳ್ಳೋದು ಅಂದರೆ? ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಾ ಅಣ್ಣ? ನಿಮ್ಮ ಮಗಳಿಗೆ ಮದುವೆ ಮಾಡ್ತೀರಲ್ವಾ, ಆ ಮದುವೆನೇ ನನ್ನ ಮಗನ ಜೊತೆ ಮಾಡಿ ಅಂತ ಕೇಳ್ಕೊಳ್ತಿದ್ದೇವೆ. ನಿನ್ನ ಕಷ್ಟ ನಂಗೆ ಅರ್ಥ ಆಗ್ತಾ ಇದೆ ಗೌಡ. ಯಾರಿಗ್ ಗೊತ್ತು ನಿನ್ನ ಮಗಳು ನಮ್ಮನೆ ಸೊಸೆ ಆಗಬೇಕು ಅಂತ ಅವಳ ಹಣೆಯಲ್ಲಿ ಬರ್ದಿದೆ ಏನು. ಇಷ್ಟು ವರ್ಷದ ಮೇಲೆ ಮತ್ತೆ ನಾವು ಸೇರಿದ್ದೀವಿ ನೋಡು. ಅಶ್ವಿನಿನ ನೋಡ್ತಾ ಇರಬೇಕಾದ್ರೆ ನನಗೆ ತುಂಬ ಇಷ್ಟ ಆದ್ಲು. ನನ್ನ ಮನೆ ಸೊಸೆಯಾಗಿ ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಆಗಿರ್ತಾಳೆ ಅಂತ ನನಗೆ ಅನಿಸ್ತಾ ಇದೆ. ನೀವೇನೋ ನಮ್ಮ ಮೇಲಿರೋ ಅಭಿಮಾನದಿಂದ ಹೀಗೆ ಹೇಳ್ತಾ ಇದ್ದೀರೋ ಏನೋ. ನೀವೆಲ್ಲಿ ನಾವೆಲ್ಲಿ, ನೀವು ನಮ್ಮ ಸಂಬಂಧ ಬೆಳೆಸೋದು ಅಂದ್ರೆ? ನಾವು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಆಸ್ತಿ ಅಂತಸ್ತು ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಸರ್ಸಕ್ಕ. ಮದ್ವೆ ಅಂದ್ರೆ ಸಣ್ಣ ವಿಷಯ ಅಲ್ಲ ನೋಡಿ. ಹೇಳ್ತಾರನು ನೋಡ್ಬೇಕು ಅಂತಾರೆ ಹಿರಿಯರು. ಆದ್ರೆ ನಮಗ್ ಸರಿಯಾದ ಕುಟುಂಬನೇ ಇಲ್ಲ. ನಾವ್ ಯಾರು ಅಂತ ಪಕ್ಕದೂರವರಿಗೂ ಗೊತ್ತಿಲ್ಲ. ಆದ್ರೆ ನೀವ್ ಹಾಗಲ್ಲ ನೋಡಿ, ಸಮಾಜದಲ್ಲಿ ನಿಮ್ಗೆ ಅಂತ ದೊಡ್ಡ ಹೆಸರಿದೆ. ನೀವು ದೊಡ್ಡ ಮನೆಯವರು. ನಿಮ್ಮಂತ ದೊಡ್ಡ ಮನೆಗೆ ನಮ್ಮಂತ ಬಡವ್ರ ಮನೆಯಿಂದ ಸಂಬಂಧ ಮಾಡಿದ್ರೆ 4 ಜನರ ಮುಂದೆ ನಿಮ್ಗೆ ಅವಮಾನ ಆಗುತ್ತೆ. ಅದರಲ್ಲೂ ನನ್ನ ಮಗಳಿಗೆ ಓದು ಬರಹ ಏನೂ ಇಲ್ಲ. ಯಾವ ರೀತಿಲೂ ನಾವು ನಿಮ್ಗೆ ಸರಿ ತೂಗಲ್ಲ. ಹಾಗಲ್ಲ ಸರ್ಸಕ್ಕ. ನೋಡಿ, ನೀವು ದೊಡ್ಡವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಾನ್ ಮಧ್ಯ ಮಾತಾಡ್ತಾ ಇರೋದಕ್ಕೆ ಕ್ಷಮಿಸಿ. ನಮ್ಮಮ್ಮ ಹೇಳ್ತಿರೋದು ನಿಜಾನೇ. ನಮ್ಗೆ ನಿಮ್ಗೆ ಸರಿ ಹೋಗಲ್ಲ. ಎಲ್ಲದಕ್ಕೂ ಹೆಚ್ಚಾಗಿ ನನಗ್ ಮದ್ವೆ ಬಗ್ಗೆ ಯಾವ ಯೋಚನೆನೂ ಇಲ್ಲ. ನಾನ್ ಇರೋಷ್ಟು ದಿನಾನು ನನ್ನ ಅಪ್ಪ ನನ್ನ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀನಿ. ನಿಮ್ ದೊಡ್ಡ ಮನಸ್ಸಿಗೆ ಸಂತೋಷ ಪಡ್ತಾ ಇದ್ದೀನಿ. ನಿಮ್ ಮಾತಿಗೆ ಬೇಡ ಅಂತಿರೋದಕ್ಕೆ ನನ್ನನ್ನು ಕ್ಷಮಿಸಿ. ನಿನ್ನ ಈ ಸಂಸ್ಕಾರನೇ ನನಗಿಷ್ಟ ಆಯ್ತು ಅಶ್ವಿನಿ. ನೀನು ನಿನ್ನ ಬಗ್ಗೆ ಯೋಚನೆ ಮಾಡದೆ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಲ್ಲ, ಈ ಸಂಸ್ಕಾರನೇ ನನಗೆ ತುಂಬಾ ಇಷ್ಟ ಆಯ್ತು. ನೋಡು ಮಗಳೇ, ಆಸ್ತಿ ಅಂತಸ್ತು ಬಗ್ಗೆ ಯೋಚನೆ ಮಾಡದೆ ನನ್ನ ಮಗನ ಮದುವೆ ಆಗೋಕೆ ಇಷ್ಟನೋ ಇಲ್ವೋ ಅಂತ ಮಾತ್ರ ಹೇಳು. ಏನಂತೀರ ಸರ್ಸಕ್ಕ? ನೀನೇನಂತೀಯೋ? ಹೇಳೋದಕ್ಕೇನಿದೇನೋ, ಯೋಚನೆ ಮಾಡೋಕೆ ಸ್ವಲ್ಪ ಟೈಮ್ ಬೇಕು. ಆಗ್ಲಪ್ಪ, ನಾವಿನ್ನೊಂದು ವಾರ ಬಿಟ್ಟು ಮತ್ತೆ ಬರ್ತೇವೆ. ನಿಮ್ಮ ನಿರ್ಧಾರ ಏನೇ ಆದರೂ ನಾವು ಒಪ್ಕೊಳ್ತೇನೆ. ಸರಿ, ನಾವಿನ್ನು ಹೊರಡ್ತೇವೆ. ಇರ್ರಿ ಅಣ್ಣ, ಚಾ ಕುಡ್ಕೊ ಹೋಗಿ. ಹಾಗೆ ಹೊರಟು ಬಿಟ್ರಲ್ಲ. ಹೌದು, ಹೀಗೆ ಬಂದು ಹಾಗೆ ಹೊರಟ್ಬಿಟ್ಟಿಯಲ್ಲ. ಇಲ್ಲನೋ, ನಾವಿನ್ನೂ ಅಣ್ಣನ ಮನೆಗೆ ಹೋಗ್ಬೇಕು. ನಾವಿನ್ನೂ ಅವನ ಮನೆ ಹೋಗ್ಲಿಲ್ಲ, ಸೀದಾ ಇಲ್ಲೇ ಬಂದಿದ್ದು. ಅಣ್ಣಿಗೂ ಬಾ ಅಂದೆ. ನೀನು ಹೀಗೆ ಸಡನ್ ಆಗಿ ಹೇಳಿದ್ರೆ ಹೇಗಪ್ಪ? ನಾ ಪ್ಲಾಟ್ನಲ್ಲಿ ಅನಾನಸ್ ಸಸಿ ಹಚ್ಚಿಸ್ತಾ ಇದ್ದೇನೆ, ಜನರಿಗೆ ಬೇರೆ ಹೇಳ್ಬಿಟ್ಟಿದ್ದೇನೆ ಅಂದ. ಸರಿ ಬಿಡು, ಮತ್ತೆ ಮಾತುಕತೆ ಇದ್ದಿದ್ದೆ ಅಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ. ಅಶ್ವಿನಿ, ಚಾ ಮಾಡ್ಕೊ ಬಾ ಹೋಗು. ಹಾ ಅಮ್ಮ. ತಗೊಳ್ಳೋ ನನ್ನ ಮಗನ ಫೋಟೋ. ಸರಿ, ನಾವಿನ್ನು ಬರ್ತೀವಿ.